ನಮಗೂ 3 ದಿವಸದಿಂದ ಅದೇ ರಿವ್ಯೂ ಬರ್ತಾ ಇದೆ. ಕ್ಲೈಮ್ಯಾಕ್ಸ್ ಸೆಕೆಂಡ್ ಹಾಫ್ ತುಂಬಾ ಚೆನ್ನಾಗಿದೆ. ಆದ್ರೆ ಮಾಸ್ ಆಡಿಯನ್ಸ್ಗೆ ಫಸ್ಟ್ ಹಾಫ್ ಇಷ್ಟ ಆಗ್ತದೆ. ಕ್ಲಾಸ್ ಅವರಿಗೆ ಫಸ್ಟ್ ಹಾಫ್ ಒಂದ್ ಸ್ವಲ್ಪ ಸೆಟ್ ಆಗೋದಕ್ಕೆ ಟೈಮ್ ತಗೊಂತಾ ಇದೆ. ಬಟ್ ಓವರ್ ಆಲ್ ಸಿನಿಮಾದ ಬಗ್ಗೆ ನೆಗೆಟಿವ್ ಎಲ್ಲೂ ಬಂದಿಲ್ಲ. ತುಂಬಾ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ. ನಾವೇನ್ ಎಕ್ಸ್ಪೆಕ್ಟ್ ಮಾಡಿದ್ವಿ ಅದು ಜನರಿಂದ ಬರ್ತಾ ಇದೆ. ನಮಗೆ ಗೊತ್ತಿದ್ದು ಒಂದ್ 2 ದಿನ ಟೈಮ್ ತಗೊಳ್ಳೋದು. ಯಾಕಂದ್ರೆ ಈ ಸಬ್ಜೆಕ್ಟ್ ಇರೋದೇ ಅಂತದ್ದು. ಯಾಕಂದ್ರೆ ಫ್ರೆಶ್ ಸಬ್ಜೆಕ್ಟ್ ಟಚ್ ಮಾಡಿರೋದು. ಈ ಸಬ್ಜೆಕ್ಟ್ ನ ರೀಚ್ ಮಾಡ್ತಾ ಹೋಗ್ತಾ ಜನ ಅದನ್ನ ಈಗ ಹೊರಗಡೆ ಬಂದ ತಕ್ಷಣ ಅವ್ರಿಗೆ ಅದನ್ನ ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ. ಯಾಕಂದ್ರೆ ಹೆವಿ ಫೀಲಿಂಗ್ ಅಲ್ಲಿ ಹೊರಗಡೆ ಬರ್ತಾರೆ. ಒಂದ್ 10 ನಿಮಿಷ ರಿಲ್ಯಾಕ್ಸ್ ಆದ್ಮೇಲೆ ಅವ್ರ ತಲೆಗೆ ಅದು ಇದಾಗ್ತಾ ವರ್ಕ್ ಆಗ್ತಾ ಹೋಗುತ್ತೆ. ಸೊ ಇಂಥ ಸಿನಿಮಾಗಳು ಸ್ಲೋ ಆಗಿ ಟೇಕ್ ಆಫ್ ಆಗೋದು. ಸೊ ನಮ್ಮ ಪ್ರಕಾರ ಇನ್ನೊಂದ್ 2 ದಿನದಲ್ಲಿ ಸೆಟ್ಲ್ ಆಗುತ್ತೆ. ಸರ್ ನಿಮಗೆ ಥಿಯೇಟರ್ ಅಲ್ಲಿ ಆಡಿಯನ್ಸ್ ನೋಡಿದಾಗ ಯಾವ ಸೀನಿಗೆ ವಿಸಿಲ್ ನಮ್ಮ ಪ್ರೀ ಕ್ಲೈಮ್ಯಾಕ್ಸ್ ಟೈಮಲ್ಲಿ ಆಗಿರ್ಬೋದು, ಆಮೇಲೆ ನಂದೊಂದೆರಡು ಕಾಮಿಡಿ ಸೀನು, ಈ ತರದೆಲ್ಲ ಸೀನ್ಗಳು ತುಂಬಾ ವರ್ಕ್ ಆಗಿದೆ. ಎಲ್ಲರೂ ಇಷ್ಟಪಟ್ಟಿದ್ದಾರೆ. ಓವರ್ ಆಲ್ ಸಬ್ಜೆಕ್ಟ್ ನ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದೀವಿ ಅಂತ ಎಲ್ಲ ಹೇಳಿದ್ದಾರೆ. ತುಂಬಾ ಜನ ಟ್ರೈಲರ್ ನೋಡಿದ್ಮೇಲೆ ನೀವೇ ವಿಲನ್ ಅಂತ ಅನ್ಕೊಂಡಿದ್ವಿ, ಹೀರೋನೇ ವಿಲನ್ ಅಂತ. ಬಟ್ ಅದು ಬೇರೆ ತರ ಪೋಟ್ರೆ ಆಗಿದೆ. ಸೊ ನಿಮಗೆ ಬಂದಿತ್ತ ಈ ತರ? ಬಂದಿತ್ತು ಬಹಳಷ್ಟು ಜನ. ಬಟ್ ಆದ್ರೆ ಕಥೆನ ನಾವು ಏನ್ ಮಾಡ್ಬೋದು ಬೆಸ್ಟ್ ಅಟೆಂಪ್ಟ್ ಅಲ್ಲಿ ಮಾಡಿದೀರಾ ಅಂತ ಹೇಳಿದ್ದಾರೆ. ಆಮೇಲೆ ನಿಮ್ಗೆ ವೆರೈಟಿ ಆಫ್ ಪೀಪಲ್ ಅಂದ್ರೆ ಎಲ್ಲಾ ವರ್ಗದವರು ತುಂಬಾ ಅಪ್ರಿಶಿಯೇಟ್ ಮಾಡಿದ್ದಾರೆ. ನನಗೆ ಸರ್ಪ್ರೈಸ್ ಆಗಿದ್ದು ಕೆಲವೊಂದ್ ಕಡೆ ಹೆಣ್ಮಕ್ಳುಗಳು ತುಂಬಾ ಬಂದು ಅಪ್ರಿಶಿಯೇಟ್ ಮಾಡಿದ್ರು. ಯಾಕಂದ್ರೆ ಅವ್ರಿಗೆ ತುಂಬಾ ಕನೆಕ್ಟ್ ಆಯ್ತು. ನಾನು ಅದನ್ನ ಎಕ್ಸ್ಪೆಕ್ಟ್ ಮಾಡಿಲ್ಲ. ಗಂಡಸರು ಜಾಸ್ತಿ ಇದನ್ನ ಅಪ್ರಿಶಿಯೇಟ್ ಮಾಡ್ತಾರೆ ಅನ್ಕೊಂಡಿದ್ದೆ. ಬಟ್ ಹೆಣ್ಮಕ್ಳು ಪ್ರಾಬ್ಲಿ ನೀವ್ ಹೇಳ್ದಂಗೆ ಅವ್ರ ಲೈಫ್ ನ ಕನೆಕ್ಟ್ ಮಾಡ್ಕೊಂಡ್ರೇನೋ ಅದು ತುಂಬಾ ವರ್ಕ್ ಆಗಿದೆ. ನಿನ್ನೆ ತಂದೆ ಕೂಡ ನಿಮ್ ಸಿನಿಮಾನ ನೋಡಿದ್ರು, ಏನಂದ್ರು ಮನೆಗೆ ಹೋದ್ಮೇಲೆ? ಅವರು ತುಂಬಾ ಖುಷಿ ಪಟ್ರು. ಒಳ್ಳೆ ಸಿನಿಮಾ ಮಾಡಿದ್ರೆ ಇನ್ನ ಜನರಿಗೆ ಬಿಟ್ಟಿದ್ದು ನೋಡೋಣ ಜನರು ಏನಂತಾರೆ ಅಂತಂದಿದ್ದಾರೆ. ನೋಡೋಣ ಜನರು. ಸೊ ವೈಫ್ ಕೂಡ ಬಂದಿದ್ದಾರೆ ಇವತ್ತು. ಸೊ ಏನಂದ್ರು? ಅವಳಿಗೆ ಫುಲ್ ಖುಷಿ ಇದೆ. ಎಂಜಾಯ್ ಮಾಡ್ತಾರೆ ಮೂವ್ಮೆಂಟ್ ನ. ಒಂದ್ಸಲ ಇದು ಈ ತರ ಪದೇ ಪದೇ ಸಿಗಲ್ವಲ್ಲ. ಒಂದ್ ಸಿನಿಮಾ ಆಗೋದಕ್ಕೆ ಅದಕ್ಕೆ ಶ್ರಮ ಇರುತ್ತೆ, ಟೈಮ್ ಆಗುತ್ತೆ. ಸೊ ರಿಲೀಸ್ ಡೇ ಅನ್ನೋದು ಸ್ಪೆಷಲ್ ಅಲ್ಲ. ಥ್ಯಾಂಕ್ ಯು.